ನೀವು ಸ್ಕ್ರೀನ್ ಮೇಲೆ ನೋಡಬಹುದು LPG ಬುಕಿಂಗ್ ನಿಯಮದಲ್ಲಿ ಬದಲಾವಣೆ ಆಗ್ತಾ ಇದೆ. ಇದು ಮೊದಲನೇ ಬದಲಾವಣೆ. ಏನು ಅಂತ ಹೇಳಿದ್ರೆ ನಗರ ಪ್ರದೇಶಗಳಲ್ಲಿ ಏನು ಇವಾಗ ಅರ್ಮುಸ್ ಜಲಸಂಧಿ ಬಂದಾಗಿರೋದ್ರಿಂದ LPG ಅಭಾವ ಏನು ಎದುರಾಗಿದೆ, ಆ ಎದುರಾಗಿದ್ರು ಕೂಡ ಇನ್ನು ಮುಂದಿನ ಸಂದರ್ಭದಲ್ಲಿ ಅಂದ್ರೆ ದೀರ್ಘಕಾಲಕ್ಕೆ ಅನ್ವಯ ಆಗೋ ರೀತಿಯಲ್ಲಿ LPG ಬುಕಿಂಗ್ ನಿಯಮಗಳಲ್ಲಿ ಬದಲಾವಣೆ ಮಾಡಲಾಗಿದೆ. ಏನಂದ್ರೆ ನಗರ ಪ್ರದೇಶಗಳಲ್ಲಿ ಅಂದ್ರೆ ಯಾವುದು ಬೆಂಗಳೂರು ಇರ್ಬೋದು, ಮತ್ತೆ 2 ಟೈರ್ ಸಿಟೀಸ್ ಅಂತ ಏನ್ ಕರಿತೀವಿ, ಮೈಸೂರು, ಧಾರವಾಡ, ಹುಬ್ಬಳ್ಳಿ, ಆ ರೀತಿಯಾದಂತ ಎಲ್ಲಾ ನಗರ ಪ್ರದೇಶಗಳಲ್ಲಿ ನೀವು ಯಾವುದೇ ಒಂದು ಸಿಲಿಂಡರ್ ಬುಕ್ ಮಾಡಿ ಇವತ್ತು ನಿಮ್ಮ ಮನೆಗೆ ಒಂದು ಸಿಲಿಂಡರ್ ಬಂತು ಅಂದ್ರೆ ನೆಕ್ಸ್ಟ್ ಇನ್ನೊಂದು ಸಿಲಿಂಡರ್ ಬುಕ್ ಮಾಡೋದಕ್ಕೆ 25 ದಿನ ಕಾಯಲೇಬೇಕು. ನೀವು 25 ದಿನಕ್ಕೆ ಮೊದಲೇನೆ ಬುಕ್ ಮಾಡೋದಕ್ಕೆ ಏನಾದ್ರು ಹೋದ್ರೆ, ನೀವು ಆಪಲ್ ಬುಕ್ ಮಾಡಕ್ ಹೋದ್ರೂ ಆಗಲ್ಲ, ವಾಟ್ಸಪ್ ಅಲ್ಲಿ ಬುಕ್ ಮಾಡಕ್ ಹೋದ್ರೂ ಆಗಲ್ಲ, ಅಥವಾ ನೀವು ಫೋನ್ ಕಾಲ್ ಮೂಲಕ ಏನಾದ್ರು ಗ್ಯಾಸ್ ಬುಕ್ ಮಾಡಕ್ ಹೋದ್ರೆ 25 ದಿನ ಟೈಮ್ ತಗೊಂತಾರೆ. ಆ 25 ದಿನದ ಒಳಗಡೆ ನಿಮ್ ಗ್ಯಾಸ್ ಸಿಲಿಂಡರ್ ಬುಕ್ಕೇ ಆಗೋದಿಲ್ಲ. ಇದು ಮೇ 1ನೇ ತಾರೀಕಿಂದ ಆಗುವಂತ ಮೊದಲನೇ ಬದಲಾವಣೆ. ಎರಡನೇದು ಅಂದ್ರೆ ಈ ನಿಯಮ ನಗರ ಪ್ರದೇಶಗಳಲ್ಲಿ 25 ದಿನ ಇದೆ, ಈ ನಿಯಮ ಗ್ರಾಮೀಣ ಪ್ರದೇಶಗಳಲ್ಲಿ 45 ದಿನಗಳ ನಂತರ ಅಷ್ಟೇ ಬುಕ್ ಮಾಡಕ್ ಸಾಧ್ಯ. ಅಂದ್ರೆ ಇವತ್ತೊಂದು ಸಿಲಿಂಡರ್ ನಿಮ್ಮ ಮನೆಗೆ ಡೆಲಿವರಿ ಆಯ್ತು ಅಂದ್ರೆ ನೆಕ್ಸ್ಟ್ ಸಿಲಿಂಡರ್ ನೀವು ಬುಕ್ ಮಾಡೋದಕ್ಕೆ 45 ಡೇಸ್ ಕಾಯಲೇಬೇಕು. ಅಲ್ಲಿವರೆಗೂ ಹೊಸ ಸಿಲಿಂಡರ್ನ ಬುಕ್ ಮಾಡಕ್ ಆಗೋದಿಲ್ಲ. ಇನ್ನ ಈಗಾಗಲೇ ಕೆಲವೊಂದು ನಿಯಮ ಜಾರಿಲಿದೆ, ಅದರಲ್ಲಿ ಇದು ಒಂದು ಮೊಬೈಲ್ OTP ಕೊಟ್ರೆ ಮಾತ್ರ ಸಿಲಿಂಡರ್ ಸಿಗುತ್ತೆ ಅನ್ನೋದು. ಏನಂದ್ರೆ ನೀವು ಗ್ಯಾಸ್ ಬುಕ್ ಮಾಡಿದ ತಕ್ಷಣ ನಿಮ್ಗೊಂದು ಕೋಡ್ ಬರುತ್ತೆ, OTP ಬರುತ್ತೆ. ನೀವು ಗ್ಯಾಸ್ ಡೆಲಿವರಿ ಮಾಡಕ್ ಬರ್ತಾರಲ್ಲ ಅವ್ರ ಹತ್ರ ಆ OTP ಕೊಟ್ರೆ ಮಾತ್ರ ನಿಮ್ಗೆ ಸಿಲಿಂಡರ್ನ ಡೆಲಿವರಿ ಮಾಡ್ತಾರೆ. ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಸಿಲಿಂಡರ್ ಡೆಲಿವರಿ ಮಾಡಲ್ಲ. ಯಾಕೆಂದ್ರೆ ಉಜ್ವಲ ಯೋಜನೆ ಇರ್ಬೋದು, ಮತ್ತೆ ಏನೊಂದು ಸಬ್ಸಿಡಿ ಸಿಲಿಂಡರ್ಗಳಿರುತ್ತೆ, ಅದನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡೋದನ್ನ ತಪ್ಸೋದಕ್ಕೋಸ್ಕರ ಸರ್ಕಾರ ಈ ಒಂದು ನಿಯಮವನ್ನ ಮಾಡಿರೋದು. ಮತ್ತೆ ಉಜ್ವಲ ಸಿಲಿಂಡರ್ಗೆ ಪರ್ಟಿಕ್ಯುಲರ್ ಆಗಿ ಏನೊಂದು ರಿಯಾಯಿತಿ ದರದಲ್ಲಿ ಸಿಗುತ್ತಲ್ಲ, ಸಬ್ಸಿಡಿ ದರದಲ್ಲಿ ಸಿಗೋ ಸಿಲಿಂಡರ್, ಅದು ಮತ್ತೆ ನಾನ್ ಸಬ್ಸಿಡಿ ಸಿಲಿಂಡರ್ ಅಷ್ಟೇ ಅಲ್ಲ, ಕೇವಲ ಉಜ್ವಲ ಸಿಲಿಂಡರ್ ಅನ್ವಯ ಆಗೋ ರೀತಿ ಬಯೋಮೆಟ್ರಿಕ್ ಅಂದ್ರೆ ತಮ್ಮ ಇಂಪ್ರೆಷನ್ ನ ದೃಢೀಕರಣನ ಕಡ್ಡಾಯ ಮಾಡಿದೆ ಸರ್ಕಾರ. ಯಾಕೆಂದ್ರೆ ಉಜ್ವಲ ಯೋಜನೆಯಡಿ ಸಾಕಷ್ಟು ಅಕ್ರಮಗಳು ನಡೀತಿದಾವೆ, ಅದನ್ನ ತಡೆಯೋದಕ್ಕೋಸ್ಕರ. ಮತ್ತೊಂದೇನಂದ್ರೆ ಪೈಪ್ಲೈನ್ ಮೂಲಕ ಗ್ಯಾಸ್ ಸಂಪರ್ಕ, ಏನೊಂದು ಗೈಲ್ ಅಂತಿರ್ಬೋದು, ಬೇರೆ ಬೇರೆ ಕಂಪ್ನಿಗಳಿಂದ ಪೈಪ್ಲೈನ್ ಮೂಲಕ ಮನೆ ಮನೆಗೆ ಗ್ಯಾಸ್ ಸಂಪರ್ಕ ಏನು ಕೊಡ್ಲಾಗ್ತಿದೆ. ಈಗಾಗಲೇ ಮೈಸೂರಲ್ಲಿ ಬಹುತೇಕ ಅದು ಪ್ರಾಯೋಗಿಕವಾಗಿ ಜಾರಿಗೆ ಬಂದಿದೆ. ಈ ಎಲ್ಲ ಒಂದು ಗ್ಯಾಸ್ ಪೈಪ್ಲೈನ್ ಮೂಲಕ ಏನೊಂದು ಮನೆಗೆ ಅನಿಲ ತಗೊಂತಿದ್ದಾರೆ, ಅವ್ರಿಗೆ LPG ಸಿಲಿಂಡರ್ ಸಿಗಲ್ಲ. ಯಾಕಂದ್ರೆ ಈ ಹಿಂದೆ ಮನೆಗಳಿಗೆ ಒಂದ್ ರೀತಿ ಗ್ಯಾಸ್ ಪೈಪ್ಲೈನ್ ಮೂಲಕನೂ ಬರ್ತಿತ್ತು, ಮತ್ತೆ ಅವರು ಸಿಲಿಂಡರ್ನು ಇಟ್ಕೊಂಡಿರ್ತಿದ್ರು. ಇನ್ಮೇಲೆ ಅವ್ರಿಗೆ ಒಂದ ಗ್ಯಾಸ್ ಪೈಪ್ಲೈನ್ ಇದ್ರೆ LPG ಸಿಲಿಂಡರ್ ಸಿಗೋದಿಲ್ಲ. ಅದು 1ನೇ ತಾರೀಕಿಂದ ಕಡ್ಡಾಯ ಮಾಡಿದ್ದಾರೆ. ಆಲ್ರೆಡಿ ಇದೆಲ್ಲ ಜಾರಿಗೆ ಬಂದಿದ್ರು ಕೂಡ 1ನೇ ತಾರೀಕಿಂದ ಅಧಿಕೃತವಾಗೋದು ಕಡ್ಡಾಯವಾಗಿ ಜಾರಿಗೆ ಬರ್ತಿದೆ. ಇದು ಗ್ಯಾಸ್ ಸಿಲಿಂಡರ್ದಾದ್ರೆ. ಇನ್ನು ಎರಡನೇದು ATM ವಹಿವಾಟು ಶುಲ್ಕ ಏರಿಕೆ. ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಈ ಹಿಂದೆ ಎಷ್ಟು ಸಲ ಬೇಕಾದ್ರೂ ATMಗೆ ಹೋಗಿ ಹಣ ವಿಡ್ರಾ ಮಾಡಬಹುದಾಗಿತ್ತು. ಆದ್ರೆ ನಂತರ ಸರ್ಕಾರ ಅದಕ್ಕೆ ನಿಯಮ ರೂಪಿಸ್ತು. ಏನಂದ್ರೆ ATM ಬಳಕೆಯನ್ನ ಕಡಿಮೆ ಮಾಡಬೇಕು, ಕ್ಯಾಶ್ ನ ನಗದು ಅರಿವನ್ನ ಒಂದು ಕಡಿಮೆ ಮಾಡಬೇಕು ಅನ್ನೋ ಕಾರಣಕ್ಕೆ ಏನ್ ಮಾಡ್ತು ಸರ್ಕಾರ, 5 ಟ್ರಾನ್ಸಾಕ್ಷನ್ ತಿಂಗಳಿಗೆ, 10 ಟ್ರಾನ್ಸಾಕ್ಷನ್, ಆ ರೀತಿಯಾದಂತ ಒಂದು ಕ್ಯಾಪ್ ನ ವಿಧಿಸ್ತು. ಕೆಲವು ಬ್ಯಾಂಕ್ಗಳು 5 ಟ್ರಾನ್ಸಾಕ್ಷನ್ ಪ್ರತಿ ತಿಂಗಳಿಗೆ ಲಿಮಿಟ್ ಇಟ್ಟಿದ್ದಾವೆ. ಈ ರೀತಿ ಒಂದು ಲಿಮಿಟ್ ಇಟ್ಟಿದಾರಲ್ಲ ಒಂದು ATM ವಹಿವಾಟು ಟ್ರಾನ್ಸಾಕ್ಷನ್ಗೆ, ಅದಕ್ಕೆ ಯಾರು ಒಂದು ಅಗತ್ಯ ವಹಿವಾಟಿಗಿಂತ ಜಾಸ್ತಿ ಸತಿ ATMಗೆ ಹೋಗ್ತಾರೋ ಅವ್ರಿಗೆ ಒಂದು ಶುಲ್ಕ ವಿಧಿಸ್ತಿದ್ರು. ಆ ಶುಲ್ಕ ಏನಿದೆ ಅದು ಮೇ 1ನೇ ತಾರೀಕಿಂದ ಆ ಒಂದು ದಂಡದ ಫೀ ಅದು ಜಾಸ್ತಿ ಆಗ್ತಾ ಇದೆ. ಎಷ್ಟು ಜಾಸ್ತಿ ಆಗ್ತಿದೆ ಅಂದ್ರೆ, ಮಿತಿ ಮೀರಿದ ಪ್ರತಿ ವಹಿವಾಟಿನ ಮೇಲೆ, ಫಾರ್ ಎಕ್ಸಾಂಪಲ್ ನಿಮ್ ಬ್ಯಾಂಕ್ ನಿಮ್ಗೆ 5 ಸತಿ ನೀವು ATM ಇಂದ ಫ್ರೀ ವಿಡ್ರಾ ಮಾಡಬಹುದು ಅಂತ ಹೇಳಿರ್ತಾರೆ. ನೀವು 5ಕ್ಕಿಂತ ಜಾಸ್ತಿ ಸಲ ಮಾಡಿದ್ರೆ, 6ನೇ ಸಲ ಮಾಡಿದ್ರೆ ಅದು 23 ರೂಪಾಯಿ ಹೆಚ್ಚುವರಿ ಶುಲ್ಕ ಬೀಳುತ್ತೆ. 7ನೇ ಸತಿ ಮಾಡಿದ್ರೆ 23 ರೂಪಾಯಿ ಹೆಚ್ಚುವರಿ ಶುಲ್ಕ. ಅಂದ್ರೆ ಪ್ರತಿ ವಹಿವಾಟಿನ ಮೇಲೆ ಹೆಚ್ಚುವರಿ ಶುಲ್ಕ 23 ರೂಪಾಯಿ. ಮೊದಲು ಈ ಶುಲ್ಕ 21 ರೂಪಾಯಿ ಇತ್ತು, ಇವಾಗ ಅದನ್ನ 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಇದು ಎರಡನೇ ಆದಂತ ಒಂದು ಮಹತ್ವದ ಬದಲಾವಣೆ. ಮತ್ತೆ UPI ಪಾವತಿ, ನಾವೇನ್ ಇವಾಗ ಇಲ್ಲಿ ನೀವು ಚಿತ್ರಗಳಲ್ಲಿ ಗಮನಿಸಬಹುದು, ಫೋನ್ ಪೇ ಇದೆ, ಗೂಗಲ್ ಪೇ ಇದೆ, ಭೀಮ್ ಆಪ್ ಇದೆ, ಪೇಟಿಎಂ ಇದೆ. ಈ ರೀತಿಯಾದಂತ ಒಂದು ಏನು UPI ಮೂಲಕ ಮಾಡ್ತೀವಲ್ಲ ವಹಿವಾಟು, ಅದು 1 ಲಕ್ಷ ರೂಪಾಯಿ ಒಳಗಡೆ ಈಗಲೂ ಮಾಡ್ಬೋದು ವಹಿವಾಟು, ಅದಕ್ಕೇನು ಶುಲ್ಕ ಇರಲಿಲ್ಲ. ಆದ್ರೆ 2,000 ರೂಪಾಯಿಗಿಂತ ಹೆಚ್ಚಿನ ಮೊತ್ತದ ವಹಿವಾಟು ಯಾರು ಮಾಡ್ತಾರೆ ಅವರು ಶುಲ್ಕ ಪಾವತಿಸಬೇಕಾಗುತ್ತೆ ಮೇ 1ನೇ ತಾರೀಕಿಂದ ಅನ್ನೋದು. ಎಷ್ಟು ಶುಲ್ಕ ಅಂತ ಹೇಳಿದ್ರೆ, ಆ ಒಂದು ಶುಲ್ಕದ ಮೊತ್ತನ ಯಾವುದೇ ಒಂದು ಈ ಮರ್ಚೆಂಟ್ ಸೈಟ್ಗಳು ಹೇಳಿಲ್ಲ. ಫಾರ್ ಎಕ್ಸಾಂಪಲ್ ಗೂಗಲ್ ಪೇನವರು 2,000 ರೂಪಾಯಿ ಮೇಲೆ ಏನಾದ್ರು ನೀವು ಪೇಮೆಂಟ್ ಮಾಡಿದ್ರೆ 10 ರೂಪಾಯಿ ಶುಲ್ಕ ಅಂತ ಹೇಳಬಹುದು, ಗೊತ್ತಿಲ್ಲ ಎಷ್ಟು ರೂಪಾಯಿ ಶುಲ್ಕ ಹಾಕ್ತಾರೆ ಅಂತ. ಅದೇ ರೀತಿ ಫೋನ್ ಪೇನವರು ಶುಲ್ಕ ಏರ್ಬೋದು, ಇನ್ ಕೆಲವರು ಶುಲ್ಕ ಏರ್ದಾರೇನೂ ಇರ್ಬೋದು. ಹಂಗಾಗಿ ಕೆಲವು ಮರ್ಚೆಂಟ್ ಸೈಟ್ಗಳಲ್ಲಿ ಮಾತ್ರ ಸಣ್ಣ ಮಟ್ಟಿಗಿನ ಶುಲ್ಕವನ್ನ ಹಾಕ್ತಾರೆ ಅನ್ನೋ ಮಾಹಿತಿ ಇದೆ. ಹಂಗಂತ ಹೇಳ್ಬಿಟ್ಟು ಯಾವ ಮರ್ಚೆಂಟ್ ಸೈಟ್ ಅಂದ್ರೆ ಯಾವ ಗೂಗಲ್ ಪೇ ಇರ್ಬೋದು, ಫೋನ್ ಪೇ ಇರ್ಬೋದು,
ಪೇಟಿಎಂ ಇರ್ಬೋದು, ಯಾರು ಎಷ್ಟು ಶುಲ್ಕ ಹಾಕ್ತಾರೆ ಅಂತ ಇದುವರೆಗೂ ಅಧಿಕೃತವಾಗಿ ತಿಳಿದು ಬಂದಿಲ್ಲ. ಇನ್ ಕೇಸ್ ಇವರು ಶುಲ್ಕ ಹಾಕೋ ಅವಕಾಶ ಇದ್ರು ಹಾಕ್ದಲೇನೂ ಇರ್ಬೋದು. ಹಂಗಾಗಿ ಕೆಲವು ಸೈಟ್ಗಳಲ್ಲಿ ಮಾತ್ರ ಸಣ್ಣ ಮಟ್ಟಿಗೆ ಶುಲ್ಕ ಏರಕ್ಕೆ ಸರ್ಕಾರ ಅವಕಾಶನ ಕೊಟ್ಟಿದೆ. ಆದ್ರೆ ಅವರು ಆ ಅವಕಾಶನ ಬಳಸ್ಕೊಂಡು ಶುಲ್ಕ ಹಾಕ್ತಾರ? ತುಂಬಾ ಶುಲ್ಕ, ಜಾಸ್ತಿ ಶುಲ್ಕ ಯಾರು ಹಾಕ್ತಾರೆ? 2,000 ರೂಪಾಯಿಗೆ 20 ರೂಪಾಯಿ ಅಂತ ಹಾಕ್ಬೋದು ಯಾರೋ ಒಬ್ರು, ಇನ್ ಕೆಲವರು 2,000 ರೂಪಾಯಿಗೆ 10 ರೂಪಾಯಿ ಅಂತ ಹಾಕ್ಬೋದು. ಒಟ್ನಲ್ಲಿ ಶುಲ್ಕ ಹಾಕೋ ಅವಕಾಶನ ಅವ್ರಿಗೆ ಕೊಟ್ಟಿದ್ದಾರೆ. ಅವರು ಶುಲ್ಕ ಹಾಕ್ತಾರೋ ಇಲ್ವೋ ಅನ್ನೋದು ಮೇ 1ನೇ ತಾರೀಕು ನಂತರ ಗೊತ್ತಾಗುತ್ತೆ. ಆದ್ರೆ ಅದು ಆ ಶುಲ್ಕ ಸಣ್ಣ ಮಟ್ಟಿಗೆ ಇರುತ್ತೆ, ಅದಂತೂನು ಪಕ್ಕ. ಮತ್ತೆ ಇನ್ನೊಂದೇನಂದ್ರೆ, ನೀವು ಫೋನ್ ನ ಬದಲಾಯಿಸಿದಾಗ, ಫಾರ್ ಎಕ್ಸಾಂಪಲ್ ನಿಮ್ದೇನೋ ಒಂದು ಫೋನ್ ಕೆಟ್ಟೋಗಿರುತ್ತೆ ಅಥವಾ ಹಳೇದಾಗಿರುತ್ತೆ, ನೀವು ಹೊಸ ಫೋನ್ಗೆ ನೀವೊಂದು ಚೇಂಜ್ ಮಾಡಿ, ಫೋನ್ ಚೇಂಜ್ ಮಾಡೋದಕ್ಕೆ UPI ಆ್ಯಪ್ನ ಹಾಕೊಂಡು ನಿಮ್ಮ ಏನೊಂದು ಸೆಟ್ಟಿಂದ ಸೆಟ್ಗೆ ವರ್ಗಾವಣೆ ಮಾಡ್ಕೊತಿರಲ್ಲ, ಅಂತ ಸಂದರ್ಭದಲ್ಲಿ ಕೂಡ ಹೆಚ್ಚಿನ ಭದ್ರತಾ ನಿಯಮಗಳನ್ನ ಅಳವಡಿಸಿದ್ದಾರೆ. ಫಾರ್ ಎಕ್ಸಾಂಪಲ್ ಏನಂದ್ರೆ, ಫೇಸ್ಬುಕ್ ಮತ್ತೆ ನೀವೇನು ಇನ್ಸ್ಟಾಗ್ರಾಮ್ನ ಲಾಗಿನ್ ಮಾಡುವಾಗ 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಅದು ಇದೆಲ್ಲ ಕೇಳುತ್ತಲ್ಲ, ಆ ರೀತಿಯಾದಂತಹ ಹೆಚ್ಚಿನ ಭದ್ರತಾ ಕ್ರಮಗಳನ್ನ ಹಾಕಿದ್ದಾರೆ. ಆದ್ರೆ ಈ ರೀತಿ ಫೋನ್ ಟು ಫೋನ್ ಚೇಂಜ್ ಮಾಡಿದಾಗ ಅದಕ್ಕೆ ಶುಲ್ಕ ವಿಧಿಸ್ತಾರೆ ಅಂತ ಎಲ್ಲೂ ಇಲ್ಲ, ಶುಲ್ಕ ವಿಧಿಸೋ ಚಾನ್ಸಸ್ ಇಲ್ಲ. ಆದ್ರೆ 2,000 ರೂಪಾಯಿಗಿಂತ ಜಾಸ್ತಿ ಏನಾದ್ರು ವಹಿವಾಟು ಮಾಡಿದ್ರೆ ಅದಕ್ಕೆ ಶುಲ್ಕ ವಿಧಿಸುವಂತ ಸಾಧ್ಯತೆ ಇದೆ. ಇನ್ನೊಂದು 4ನೇದು ನೋಡೋದಾದ್ರೆ, ಕ್ರೆಡಿಟ್ ಕಾರ್ಡ್ ಬಿಲ್ಲಿಂಗ್. ಏನಂದ್ರೆ, ಯಾವಾಗ ನಾವು ಒಂದು ಕ್ರೆಡಿಟ್ ಕಾರ್ಡ್ ಪರ್ಚೇಸ್ ಮಾಡ್ತೀವಲ್ಲ, ಆ ಕ್ರೆಡಿಟ್ ಕಾರ್ಡ್ಗೆ ಬಿಲ್ಲಿಂಗ್ ಡೇಟ್ ಅವ್ರು ಹೇಳ್ತಾರೆ. 10ನೇ ತಾರೀಕುವರೆಗೂ ನೀವೇನು ಪರ್ಚೇಸ್ ಮಾಡ್ತೀರೋ ಆ 10ನೇ ತಾರೀಕುವರೆಗೂ ಪರ್ಚೇಸ್ ಮಾಡಿದ್ದಕ್ಕೆ ನೆಕ್ಸ್ಟ್ 20ರಿಂದ 30ನೇ ತಾರೀಕು ಒಳಗಡೆ ನೀವು ಹಣ ಪಾವತಿ ಮಾಡಬೇಕು, ಅಥವಾ ಒಂದು 28 ದಿನಗಳ ಬಳಿಕ ಹಣ ಪಾವತಿ ಮಾಡಬೇಕು ಅಂತ ಒಂದು ಬಿಲ್ಲಿಂಗ್ ಸೈಕಲ್ ಇರುತ್ತೆ. ನೀವು ಯಾವ ಕ್ರೆಡಿಟ್ ಕಾರ್ಡ್ ತಗೊಂತೀರೋ ಅವಾಗ ಬಿಲ್ಲಿಂಗ್ ಸೈಕಲ್ ಅಂದ್ರೆ ಬಿಲ್ಲಿಂಗ್ ಡೇಟ್ ನ ನೀವೇ ಫಿಕ್ಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನಿಮ್ಗೆ 5ನೇ ತಾರೀಕು ಸಂಬಳ ಆಗ್ತಿದೆ ಅನ್ನೋದಾದ್ರೆ, ನೀವು ಫಾರ್ ಸೈಡ್ ಇರ್ಲಿ ಅಂತ ಹೇಳ್ಬಿಟ್ಟು 10ನೇ ತಾರೀಕು ನನ್ನ ಬಿಲ್ಲಿಂಗ್ ಸೈಕಲ್ ಎಂಡ್ ಆಗೋ ತರ ಇರ್ಲಿ ಅಂತ ಹೇಳ್ಬಿಟ್ಟು ಫಿಕ್ಸ್ ಮಾಡೋ ಅವಕಾಶ ಇದೆ. ಈ ರೀತಿ ಫಿಕ್ಸ್ ಮಾಡೋ ಅವಕಾಶ ಇದೆಯಲ್ಲ, ಇದನ್ನ ಈ ಬಿಲ್ಲಿಂಗ್ ಸೈಕಲ್ ನ ನೀವು ಕ್ರೆಡಿಟ್ ಕಾರ್ಡ್ ನ ತಗೊಳುವಾಗ ಒಂದೇ ಸತಿ ಮಾಡಕ್ ಸಾಧ್ಯ, ಪದೇ ಪದೇ ಬಿಲ್ಲಿಂಗ್ ಸೈಕಲ್ ಚೇಂಜಸ್ ಮಾಡಕ್ಕೆ ಸಾಧ್ಯ ಇಲ್ಲ ಅನ್ನೋ ನಿಯಮ ಮೇ 1ರಿಂದ ಜಾರಿ ಆಗ್ತಾ ಇದೆ. ಜೊತೆಗೆ ಲೇಟ್ ಪೇಮೆಂಟ್ ಅಂದ್ರೆ, ನೀವು ಆ ಬಿಲ್ಲಿಂಗ್ ಡೇಟ್ ಏನಿರುತ್ತೆ ಅದನ್ನ ಮೀರಿ ಏನಾದ್ರೂ ಕ್ರೆಡಿಟ್ ಕಾರ್ಡ್ ನ ಬಿಲ್ ಪೇ ಮಾಡ್ದಲೇ ಇದ್ರೆ, ಮೊದಲು 15% ವರೆಗೂ ಶುಲ್ಕ ವಿಧಿಸ್ತಾ ಇದ್ರು, ಇವಾಗ ಅದನ್ನ 20% ಏರಿಕೆ ಆಗುತ್ತೆ. ಅಂದ್ರೆ 100 ರೂಪಾಯಿ ನೀವು ಕ್ರೆಡಿಟ್ ಕಾರ್ಡ್ ಇಂದ ಬಾಕಿ ಉಳಿಸ್ಕೊಂಡಿದ್ರೆ 120 ರೂಪಾಯಿ ಕಟ್ಬೇಕಾಗುತ್ತೆ. ಇದು ಮೇ 1ರಿಂದ ಜಾರಿಗೆ ಬರ್ತಿರೋಂಥ ನಿಯಮ. ಇನ್ನ 5ನೇದು ಏನಂದ್ರೆ, ಇದು ಅತ್ಯಂತ ಗಂಭೀರವಾದ ವಿಚಾರ. ಏನಂದ್ರೆ, ಇಂಧನ ಬೆಲೆ ಏರಿಕೆ ಸಾಧ್ಯತೆ. ಈ ಹಿಂದೆನೂ ಕೂಡ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ಈ ಕುರಿತಾಗಿ ನಾವು ಸಮಗ್ರವಾದ ಒಂದು ವಿಡಿಯೋನ ಮಾಡಿದ್ವಿ, ನೀವು ಗಮನಿಸಿರ್ಬೋದು. ಈ ಹರ್ಮುಜ್ ಜಲಸಂಧಿ ಮುಚ್ಚಿದ ಪರಿಣಾಮ ಕಚ್ಚಾ ತೈಲ ಬೆಲೆ ಅಂತೂ ಗಗನಕ್ಕೇರಿದೆ. ಎಷ್ಟು ಮಟ್ಟಿಗೆ ಅಂದ್ರೆ, ಫೆಬ್ರವರಿ 28ಕ್ಕೆ ಯುದ್ಧ ಆರಂಭ ಆಗಕ್ಕೆ ಮೊದಲು ಸುಮಾರು $60 ಇತ್ತು ಒಂದು ಬ್ಯಾರೆಲ್ ಕಚ್ಚಾ ತೈಲದ ಬೆಲೆ. ಆದ್ರೆ ಇವಾಗ ಅದು $120, ಅಂದ್ರೆ ಆಲ್ಮೋಸ್ಟ್ ಡಬಲ್ ಆಗಿದೆ. ಆದ್ರೂ ಕೂಡ ದೇಶದಲ್ಲಿ ಒಂದು ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆ ಏರಿಕೆ ಮಾಡಿಲ್ಲ. ಕೇಂದ್ರ ಸರ್ಕಾರ ಕಳೆದ ಒಂದು 15 ದಿನದಿಂದ ಏನ್ ಮಾಡ್ತು, ಈ ರೀತಿ ಕಚ್ಚಾ ತೈಲ ಬೆಲೆ ಏರಿಕೆ ಆಗಿರೋ ಹಿನ್ನೆಲೆಯಲ್ಲಿ ರಿಫೈನರಿಗಳಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಪ್ರತಿ ಲೀಟರ್ ಪೆಟ್ರೋಲ್ ಡೀಸೆಲ್ ಮೇಲೆ 10 ರೂಪಾಯಿ ಅಬ್ಕಾರಿ ಸುಂಕ ವಿಧಿಸ್ತಾ ಇತ್ತು. ಆ ಅಬ್ಕಾರಿ ಸುಂಕನ ಕಡಿತ ಮಾಡ್ತು. ಅಬ್ಕಾರಿ ಸುಂಕ ಕಡಿತ ಮಾಡಿದ ತಕ್ಷಣ 100 ರೂಪಾಯಿ ಇದ್ದಿದ್ದ ಪೆಟ್ರೋಲ್ 90 ರೂಪಾಯಿ ಆಗ್ಲಿಲ್ಲ. ಆ ಒಂದು 10 ರೂಪಾಯಿ ಲಾಭ ಏನಿತ್ತಲ್ಲ ಅದು ತೈಲ ರಿಫೈನರಿಗಳಿಗೆ ಹೋಗೋದು. ಈ ಮೂಲಕ ಅವ್ರೇನು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅತಿ ಹೆಚ್ಚು ಬೆಲೆಗೆ ಕಚ್ಚಾ ತೈಲ ಖರೀದಿ ಮಾಡಿ ನಮ್ಗೆ 100 ರೂಪಾಯಿ ಪ್ರತಿ ಲೀಟರ್ ಕೊಡ್ತಿದ್ರಲ್ಲ, ಅವ್ರಿಗೆ ಆರ್ಥಿಕ ನಷ್ಟ ಆಗದಲ್ಲೇ ಇರೋ ರೀತಿ ತಡೆದಿತ್ತು. ಆದ್ರೆ ಈ ಒಂದು ಕಚ್ಚಾ ತೈಲದ ಬೆಲೆ ಏರಿಕೆ ಆಗಿರೋ ಹಿನ್ನೆಲೆಯಲ್ಲಿ ಮತ್ತೆ ಚುನಾವಣೆ ಕೂಡ ಇದ್ದಂತ ಕಾರಣಕ್ಕೆ ಒಂದು ಕೇಂದ್ರ ಸರ್ಕಾರ ಇದುವರೆಗೂ ದರ ಏರಿಕೆ ಮಾಡೋಂಥ ಸಾಹಸಕ್ಕೆ ಮುಂದಾಗಿಲ್ಲ. ಆದ್ರೆ ಮುಂದಿನ ದಿನಗಳಲ್ಲಿ, ಅಂದ್ರೆ ಇವತ್ತು ಲಾಸ್ಟ್ ಹಂತದ ವೋಟಿಂಗ್ ನಡೀತಾ ಇದೆ, ಇನ್ನೊಂದು 2-3 ದಿನ ಆದ್ಮೇಲೆ ಏನಾದ್ರು ಅಂದ್ರೆ ಮೇ ಮೊದಲ ವಾರದಿಂದನೇ ದರ ಏರಿಕೆ ಆರಂಭ ಆಗ್ಬೋದಾ, ಅದು ಈಗಿರುವಂತಹ ದೊಡ್ಡ ಪ್ರಶ್ನೆ. ಆದ್ರೆ ಸರ್ಕಾರ ಮಾತ್ರ ದರ ಏರಿಕೆ ಮಾಡಲ್ಲ ಅಂತಿದೆ. ಕಾಂಗ್ರೆಸ್ ಪಕ್ಷ ನೀವು ದರ ಏರಿಕೆ ಮಾಡ್ತೀರಾ ಅಂತ ವಾದಿಸ್ತಾ ಇದೆ. ಇವತ್ತು ಅಂದ್ರೆ 2ನೇ ಹಂತದ ಚುನಾವಣೆ ನಡೀತಾ ಇದೆ, ಇದು ಕೊನೆಯ ಚುನಾವಣೆ. ಈ ಒಂದು ಚುನಾವಣೆ ನಂತರ ಮೇ 4ನೇ ತಾರೀಕು ರಿಸಲ್ಟ್ ಇರುತ್ತೆ. ಆ ಮೇ 4ನೇ ತಾರೀಕು ರಿಸಲ್ಟ್ ಮುಂಚೆನೇ ಪೆಟ್ರೋಲ್ ಮತ್ತೆ ಡೀಸೆಲ್ ದರ ಏರಿಕೆ ಆದ್ರೂ ಅಚ್ಚರಿ ಇಲ್ಲ. ಸರ್ಕಾರ ಏನೋ ಇಲ್ಲ ಅಂತಿದೆ, ಆದ್ರೆ ವಿರೋಧ ಪಕ್ಷಗಳು ದರ ಏರಿಕೆ ಆಗುತ್ತೆ ಅಂತ ಹೇಳ್ತಿದೆ. ಹಂಗಾಗಿ ಏನಾಗುತ್ತೆ ಅನ್ನೋದು ಸದ್ಯಕ್ಕೆ ಕಾದ್ ನೋಡ್ಬೇಕು. ಇಷ್ಟು 5 ಪ್ರಮುಖವಾದ ಬದಲಾವಣೆಗಳು. ಇನ್ನ 6ನೇ ಪ್ರಮುಖ ಬದಲಾವಣೆ ಅಂದ್ರೆ ಇನ್ಶೂರೆನ್ಸ್ ಗಳ ಪ್ರೀಮಿಯಂ ದರ ಏರಿಕೆ ಆಗುತ್ತೆ ಅನ್ನೋದು. ಇದು ಕೂಡ ಒಂದು ಗಂಭೀರ ವಿಚಾರ. ಯಾಕಂದ್ರೆ ವಿಮಾ ಕಂಪನಿಗಳ ಒಂದು ದರ ಪರಿಷ್ಕರಣೆ ಏನಿದೆಯಲ್ಲ ಅದನ್ನ ರೆಗ್ಯುಲೇಟ್ ಮಾಡೋದು IRDAI. ಈ ಒಂದು ಸಂಸ್ಥೆ ರೆಗ್ಯುಲೇಟ್ ಮಾಡುತ್ತೆ. ಈ ಸಂಸ್ಥೆ ಇವಾಗ ದರ ಪರಿಷ್ಕರಣೆಗೆ ಅನುಮತಿಯನ್ನ ಕೊಟ್ಟಿದೆ. ಅಂದ್ರೆ ಅದರಲ್ಲೂ ಕೂಡ ಎಲ್ಲಾ ಇನ್ಶೂರೆನ್ಸ್ಗಳು ಜಾಸ್ತಿ ಆಗಲ್ಲ. ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಅಂದ್ರೆ ನೀವೇನು ಒಂದು ಕಾರ್ ಅಥವಾ ಬೈಕ್ ಇನ್ಶೂರೆನ್ಸ್ ಮಾಡಿಸ್ತೀರಾ, ಅದ್ರ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಮಾಡಿಸ್ತೀರಲ್ಲ,
ಅದ್ರದ್ದು, ಮತ್ತೆ ಟರ್ಮ್ ಇನ್ಶೂರೆನ್ಸ್ ಅಂದ್ರೆ ಪ್ರತಿ ತಿಂಗಳು 500 ರೂಪಾಯಿ 1000 ರೂಪಾಯಿ ಕಟ್ತಾ ಹೋಗೋದು. ನಿಮ್ದೇನಾದ್ರೂ ಅಕಾಲಿಕ ಮರಣ ಉಂಟಾದ್ರೆ ನಿಮ್ಮ ಕುಟುಂಬಕ್ಕೆ ಇಂತಿಷ್ಟು ಅಂತ ಮೊತ್ತ ಸಿಗುತ್ತಲ್ಲ, ಆ ತರ ಟರ್ಮ್ ಇನ್ಶೂರೆನ್ಸ್, ಅವುಗಳ ಒಂದು ಪ್ರೀಮಿಯಂ ಏರಿಕೆ ಆಗೋ ಸಾಧ್ಯತೆ ಇದೆ. ಆದ್ರೆ ಸದ್ಯದ ಮಟ್ಟಿಗೆ ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಂ ಏರಿಕೆ ಆಗುತ್ತೆ ಅಂತ ಸರ್ಕಾರ ಹೇಳಿಲ್ಲ. ಇದು ಒಂದು ಪ್ರಮುಖ ಬದಲಾವಣೆ. ಇನ್ನು 7ನೇದ್ ನೋಡೋದಾದ್ರೆ ಉಳಿತಾಯ ಖಾತೆಗಳ ಬಡ್ಡಿ ದರ ಏರಿಕೆ. ಇದೊಂದು ರೀತಿ ಅಂತ ಗುಡ್ ನ್ಯೂಸು ಇದೆ, ಇದ್ರೊಳಗೆ ಒಂದು ಬ್ಯಾಡ್ ನ್ಯೂಸು ಇದೆ. ಏನು ಗುಡ್ ನ್ಯೂಸ್ ಏನು ಬ್ಯಾಡ್ ನ್ಯೂಸ್ ಅಂದ್ರೆ, ಆಕ್ಸಿಸ್ ಮತ್ತೆ HDFC ಸೇರಿದಂತೆ ಹಲವು ಖಾಸಗಿ ಬ್ಯಾಂಕ್ಗಳು, ಯಾವ್ದು ಖಾಸಗಿ ವಲಯದ ಬ್ಯಾಂಕ್ಗಳಿದಾವೆ, ಅವುಗಳ ಬಡ್ಡಿ ದರದಲ್ಲಿ ಏರಿಕೆ ಆಗೋ ಸಾಧ್ಯತೆ ಇದೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಪರ್ ಆ್ಯನಮ್ ಅಂದ್ರೆ ಒಂದು ವರ್ಷಕ್ಕೆ 4% ಏನಾದ್ರು ಬಡ್ಡಿ ಕೊಡ್ತಿದ್ರೆ ನಿಮ್ ಸೇವಿಂಗ್ಸ್ ಬ್ಯಾಂಕ್ ಅಲ್ಲಿರೋ ಅಕೌಂಟ್ಗೆ, ಆ ಬಡ್ಡಿ ದರ ಒಂದು 0.25% ಅಥವಾ 0.5% ಹೆಚ್ಚಿಗೆ ಆಗೋ ಚಾನ್ಸಸ್ ಇರುತ್ತೆ. ಅದು ಬ್ಯಾಂಕ್ಗಳ ಒಂದು ನಿರ್ಧಾರಕ್ಕೆ ಬಿಟ್ಟಂತ ವಿಚಾರ. ಏರಿಕೆ ಆಗುವಂತ ಸಾಧ್ಯತೆ ಇದೆ. ಅದ್ರ ಜೊತೆನಲ್ಲೇನೆ ಉಳಿತಾಯ ಖಾತೆಗಳ ಮಿನಿಮಮ್ ಬ್ಯಾಲೆನ್ಸ್ ಕೂಡ ಏರಿಕೆ ಆಗುತ್ತೆ. ಈ ಹಿಂದೆ ಆಕ್ಸಿಸ್ ಬ್ಯಾಂಕ್ ಮತ್ತೆ HDFC ಬ್ಯಾಂಕು ನಗರ ಪ್ರದೇಶಗಳಲ್ಲಿ ಇಂತಿಷ್ಟು, ಫಾರ್ ಎಕ್ಸಾಂಪಲ್ 10,000 ರೂಪಾಯಿ ಮಿನಿಮಮ್ ಬ್ಯಾಲೆನ್ಸ್ ಇರಲೇಬೇಕು, ಗ್ರಾಮೀಣ ಪ್ರದೇಶಗಳಲ್ಲಿ 5,000 ರೂಪಾಯಿ ಮಿನಿಮಮ್ ಬ್ಯಾಲೆನ್ಸ್ ಇರಲೇಬೇಕು ಅಂತ ಏನು ನಿಯಮಗಳನ್ನ ಮಾಡಿತ್ತು, ಆ ನಿಯಮಗಳ ಪ್ರಕಾರ ಈಗ ಮಿನಿಮಮ್ ಬ್ಯಾಲೆನ್ಸ್ ಕೂಡ ಏರಿಕೆ ಆಗುತ್ತೆ. ಮಿನಿಮಮ್ ಬ್ಯಾಲೆನ್ಸ್ ಇಷ್ಟು ಇಟ್ಟಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಆ ಮಿನಿಮಮ್ ಬ್ಯಾಲೆನ್ಸ್ ಇಲ್ದಲೇ ಇರೋರಿಗೆ ದಂಡ ಬೀಳೋ ಸಾಧ್ಯತೆ ಇರುತ್ತೆ. ಮತ್ತೆ ಆ ದಂಡದ ಹೊರೆ ಕೂಡ ಜಾಸ್ತಿ ಆಗುತ್ತೆ. ನಿಮ್ಗೆ ದುಡ್ಡು ಇಟ್ಟಿದ್ರೆ ಅದ್ರದ್ದು ಏನೊಂದು ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಇರೋದಕ್ಕೆ ಬಡ್ಡಿ ಜಾಸ್ತಿ ಸಿಗುತ್ತೆ. ಅದೇ ರೀತಿ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ದಲೇ ಇದ್ರೆ ಅದಕ್ಕೆ ದಂಡದ ಹೊರೆ ಕೂಡ ಬೀಳುತ್ತೆ. ಇದು ಈಗಿರುವಂತಹ ಒಂದು ಅತಿ ದೊಡ್ಡ ಜನರಿಗಿರುವಂತ ಲಾಭ ಮತ್ತೆ ನಷ್ಟ ಎರಡೂ ಕೂಡ ಇಲ್ಲಿರುವಂತದ್ದು. ನಂತರದ್ದು 8ನೇದು, ಇದೊಂದು KYC ನಿಯಮವನ್ನ ಕಡ್ಡಾಯ ಮಾಡಲಾಗಿದೆ ಎನ್ನೋದು. ಏನ್ KYC ನಿಯಮ ಅಂದ್ರೆ ನೋ ಯುವರ್ ಕಸ್ಟಮರ್. ಅದರಲ್ಲೂ ಕೂಡ ಹೂಡಿಕೆ ವೇಳೆ ಪ್ಯಾನ್ ಮತ್ತೆ ಆಧಾರ್ ಕಾರ್ಡ್ ಇವಾಗ ಕಡ್ಡಾಯ ಆಗಿದೆ. ಯಾವ ರೀತಿಯ ಹೂಡಿಕೆಗಳು ಅಂತ ನೀವು ಕೇಳೋದಾದ್ರೆ, ಮ್ಯೂಚುವಲ್ ಫಂಡ್ಗಳಿರ್ಬೋದು, SIP ಇರ್ಬೋದು, ಆ ರೀತಿಯಾದಂತ ಒಂದು ಯೂನಿಟ್ ಲಿಂಕ್ಡ್ ಹೂಡಿಕೆಗಳೇನಿದಾವೆ ಅದನ್ನ ಮಾಡಬೇಕಾದ್ರೂ ಕೂಡ ಇನ್ ಮುಂದೆ KYC ಕಡ್ಡಾಯ ಆಗಿರುತ್ತೆ. ಅಂದ್ರೆ ನಿಮ್ಮ ಪಾನ್ ಕಾರ್ಡ್ನ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿರ್ಬೇಕಾಗುತ್ತೆ. ಒಂದ್ ವೇಳೆ ಈ ಮ್ಯೂಚುವಲ್ ಫಂಡ್ ಮತ್ತೆ SIPಗೆ KYC ಮಾಡಿಸಿಲ್ಲ ಅಂದ್ರೆ ಪ್ರೀಮಿಯಂನೇ ಕಟ್ಟಕ್ಕಾಗಲ್ಲ. ಮೇ 1ನೇ ತಾರೀಕಿಂದ ನೀವು ಪ್ರೀಮಿಯಂನೇ ಕಟ್ಟೋದಕ್ಕಾಗೋದಿಲ್ಲ. ಅದು ಒಂದನೇ ಬದಲಾವಣೆ. 2ನೇದು, ಈಗಾಗಲೇ ನಾವು ಪ್ರೀಮಿಯಂ ಕಟ್ಟಾಗಿದ್ಯಪ್ಪ, ನಾವು ಹಣ ವಿಡ್ರಾಲ್ ಮಾಡ್ಕೊಬೇಕು ಅಂದ್ರೆ ವಿತೌಟ್ KYC ಹಣ ವಾಪಸ್ ಕೂಡ ತಗೊಳಕ್ಕಾಗಲ್ಲ. ಇದೇನಕ್ಕೆ ಅಂದ್ರೆ, ಒಂದು ಇನ್ಕಮ್ ಟ್ಯಾಕ್ಸ್ ನ ಒಂದು ನಿಯಮಾವಳಿ ಏನಿದೆ ಅದನ್ನ ಕಣ್ಣು ತಪ್ಪಿಸಿ ಏನಾದ್ರೂ ಈ ರೀತಿಯಾದಂತ ಹೂಡಿಕೆಯಿಂದ ಹಣ ಹಿಂಪಡೆಯೋದು ಮತ್ತೆ ಹೂಡಿಕೆ ಮಾಡೋದು ಕಂಡು ಬಂದ್ರೆ ಅದನ್ನ ಕಡಿವಾಣ ಹಾಕೋದಕ್ಕೋಸ್ಕರ ಒಂದು ಸರ್ಕಾರ ಮಾಡಿರೋ ನಿಯಮ ಇದು. ಇನ್ನ 9ನೇದು ಏನಂದ್ರೆ ಆದಾಯ ತೆರಿಗೆ ರಿಟರ್ನ್ಸ್. ಈಗಾಗಲೇ ಮಾರ್ಚ್ 31 ಮುಗಿದ್ಮೇಲೆ ಫೈನಾನ್ಷಿಯಲ್ ಇಯರ್ ಮುಗ್ದಿದೆ. ಏಪ್ರಿಲ್ 1ರಿಂದ ಮತ್ತೊಂದು ಹೊಸ ಫೈನಾನ್ಷಿಯಲ್ ಇಯರ್ ಶುರುವಾಗಿದೆ. ಈಗಾಗಲೇ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಸಲ್ಲಿಕೆ ಮಾಡಕ್ಕೆ ಜನ ರೆಡಿ ಆಗ್ತಿದ್ದಾರೆ. ಇಂಥ ಹೊತ್ತಲ್ಲಿ ಆದಾಯ ಸಲ್ಲಿಕೆಗೆ ಒಂದು ಹೊಸ ಫೈಲಿಂಗ್ ಪೋರ್ಟಲ್ ಅನ್ನ ಮಾಡಲಾಗಿದೆ. ಆಕ್ಚುಲಿ ಈ ಪೋರ್ಟಲ್ ಈಗಾಗಲೇ ಇತ್ತು, ಇದನ್ನ ಇನ್ನೊಂದಷ್ಟು ಉನ್ನತೀಕರಣ ಮಾಡಲಾಗಿದೆ. ಏನು ಉನ್ನತೀಕರಣ ಮಾಡಲಾಗಿದೆ ಅಂದ್ರೆ, ತೆರಿಗೆ ವಿನಾಯಿತಿ ಪಡೆಯೋದಕ್ಕೆ ಇವಾಗ ಫಾರ್ ಎಕ್ಸಾಂಪಲ್ ATC-CD, ATD ಅಂತ ಏನೇನು ನಿಮ್ಮ ಇನ್ವೆಸ್ಟ್ಮೆಂಟ್ಗಳಿರುತ್ತೆ, ಅದು SIP ಇರ್ಬೋದು, ಮತ್ತೆ ಹೆಲ್ತ್ ಇನ್ಶೂರೆನ್ಸ್ ಇರ್ಬೋದು, ಅಥವಾ FD ಇರ್ಬೋದು, ಹೋಮ್ ಲೋನ್ಗಳು ಇರ್ಬೋದು, ಆ ಎಲ್ಲದ್ರ ಮೇಲೂ ಕೂಡ ತೆರಿಗೆ ವಿನಾಯಿತಿ ಪಡೆಯೋದಕ್ಕೆ ನೀವು ಈ ಒಂದು ಪೋರ್ಟಲ್ ಅಲ್ಲಿ ದಾಖಲೆಗಳನ್ನ ಅಪ್ಲೋಡ್ ಮಾಡ್ಬೇಕಾಗುತ್ತಲ್ಲ, ಈ ಅಪ್ಲೋಡ್ ಮಾಡೋ ಪ್ರೊಸೆಸ್ನ ಸುಲಭ ಮಾಡಿದ್ದಾರೆ. ಅಂದ್ರೆ ಮುಂದಕ್ಕೆ ಅದು ರೌಂಡ್ ಹೊಡಿತಾ ಕೂತ್ಕೊಂಡಿರಲ್ಲ, ಸರ್ವರ್ ಸಮಸ್ಯೆ ಅಂತ ಬರಲ್ಲ. ನೀವು ಆದಷ್ಟು ಬೇಗ ಈ ಒಂದು ಪೋರ್ಟಲ್ ನಲ್ಲಿ ಮೇ 1ನೇ ತಾರೀಕಿಂದ ಅಪ್ಲೋಡ್ ಮಾಡಬಹುದಾಗಿದೆ. ಮತ್ತೆ ನೀವು ಏನೊಂದು ನಿಮ್ಮ ರಿಟರ್ನ್ಸ್ ನ ಅಪ್ಲೋಡ್ ಮಾಡ್ತೀರಾ, ಸೆಲ್ಫ್ ಅಸೆಸ್ಮೆಂಟ್ ರಿಪೋರ್ಟ್ ನೇನು ಅಪ್ಲೋಡ್ ಮಾಡ್ತೀರಾ, ಅದನ್ನ ಆದಷ್ಟು ಬೇಗ ಪ್ರೊಸೆಸ್ ಮಾಡಿ ರೀಫಂಡ್ ಕೂಡ, ಅಂದ್ರೆ ನಿಮ್ದು ಈಗಾಗಲೇ ಇನ್ಕಮ್ ಟ್ಯಾಕ್ಸ್ ಏನಾದ್ರು ಕಟ್ ಆಗಿದ್ರೆ ಆ ಇನ್ಕಮ್ ಟ್ಯಾಕ್ಸ್ ರೀಫಂಡ್ ಕೂಡ ಆದಷ್ಟು ಬೇಗ ಆಗುವಂತ ವ್ಯವಸ್ಥೆಯನ್ನ ಮೇ 1ನೇ ತಾರೀಕಿಂದ ಆದಾಯ ಇಲಾಖೆ ಮಾಡ್ತಾ ಇದೆ. ಇನ್ನ ಕೊನೆಯದಾಗಿ 10ನೇದು ಮತ್ತೆ ಅತ್ಯಂತ ಇಂಪಾರ್ಟೆಂಟ್ ಆಗಿರೋದು, ಯಾಕೆಂದ್ರೆ ಇವತ್ತಿನ ಯುವ ಜನಾಂಗ ಏನ್ ಮಾಡ್ತಿರೋದು, ಡಿಜಿಟಲ್ ಆಪ್ ಮೂಲಕ ಲೋನ್ಗಳನ್ನ ತಗೊಂತಾ ಇರೋದು. ಅಂದ್ರೆ ಮೊಬೈಲ್ ಆಪ್ ಮೂಲಕ ಲೋನ್ಗಳನ್ನ ಪಡಿತಾ ಇದ್ರು. ಆ ಗ್ರಾಹಕರಿಗೆ KFS ನ ಕಡ್ಡಾಯ ಮಾಡಿದ್ದಾರೆ. ಏನದು KFS ಅಂತ ಹೇಳಿದ್ರೆ, ಮೊದಲಿಗೆ ಕೀ ಫ್ಯಾಕ್ಟ್ ಸ್ಟೇಟ್ಮೆಂಟ್ ಅನ್ನೋದನ್ನ ಒಂದು RBI ಏನಿದೆ ಅದು ಕಡ್ಡಾಯ ಮಾಡಿದೆ. ಏನಿದು ಕೀ ಫ್ಯಾಕ್ಟ್ ಸ್ಟೇಟ್ಮೆಂಟ್ ಅಂತ ನೀವು ಕೇಳೋದಾದ್ರೆ, ಸಾಲದ ಅಸಲು ಅಂದ್ರೆ ನೀವು ತಗೊಂತಿರೋದು ಫಾರ್ ಎಕ್ಸಾಂಪಲ್ 10,000 ರೂಪಾಯಿ ಸಾಲ ತಗೊಂತಿದ್ದೀರಾ ಅಂದ್ರೆ ಆ ಸಾಲದ ಅಸಲು ಮೊತ್ತ, ಮತ್ತೆ ಅದಕ್ಕೆ ಎಷ್ಟು ಬಡ್ಡಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ಅದನ್ನ 1 ವರ್ಷಕ್ಕೆ ತಗೊಂತಿದ್ದೀರಾ ಅಂದ್ರೆ 1 ಇಯರ್ ಟೆನ್ಯೂರ್ಗೆ ಅದು ಎಷ್ಟು ಅದಕ್ಕೆ ಬಡ್ಡಿ ಆಗುತ್ತೆ. ಮತ್ತೆ ಇನ್ನೇನಾದ್ರೂ ಇಡನ್ ಚಾರ್ಜಸ್ ಇದ್ರೆ, ಅಂದ್ರೆ ಗುಪ್ತ ಶುಲ್ಕಗಳೇನಾದ್ರೂ ಇದ್ರೆ, ಆ ಎಲ್ಲಾ ವಿವರನ ನಿಮ್ಗೆ ಯಾರು ಸಾಲ ಕೊಡ್ತಿದಾರಲ್ಲ ಆಪ್ನವರು, ಅವರು ಸಮಗ್ರವಾಗಿ ಅಲ್ಲಿ ಪ್ರಕಟಣೆ ಮಾಡಬೇಕಾಗುತ್ತೆ.
ಅವ್ರೇನಾದ್ರೂ ಆ ತರ ಪ್ರಕಟಣೆ ಮಾಡ್ದಲೆ ಅದಕ್ಕೆ ನಿಮ್ಮ ಓಕೆ ಗ್ರೀನ್ ಸಿಗ್ನಲ್ ತಗೊಂಡಲೆ ಅವ್ರು ನಿಮಗೆ ಸಾಲ ಕೊಡಕ್ ಬರಲ್ಲ. ಏನಕ್ಕೆ ಈ ನಿಯಮನ ಮಾಡಿರೋದು ಅಂದ್ರೆ ಈ ಒಂದು ಆಪ್ಗಳ ಮೂಲಕ ಸಾಲದ ವಂಚನೆ ವಿಪರೀತ ನಡೀತಾ ಇದೆ, ಸಿಕ್ಕಾಪಟ್ಟೆ ಆಗಿದೆ. ಎಷ್ಟು ಮಟ್ಟಿಗೆ ಅಂದ್ರೆ 10,000 ರೂಪಾಯಿ ಸಾಲ ಕೊಟ್ಟು ನೀವು 20,000 ರೂಪಾಯಿ ವಾಪಸ್ ಕಟ್ಟಿದ್ರು ಇನ್ನು ನಿಮ್ಮದು ಅಸಲು ತೀರಿಲ್ಲ ಅಂತೇಳಿ ಅವರು ವಂಚನೆ ಮಾಡ್ತಿರ್ತಾರೆ. ಜೊತೆಗೆ ನಿಮ್ಮ ಮೊಬೈಲ್ ನಲ್ಲಿ ನಿಮ್ಮ ಕ್ಯಾಮ್ರಾ ಆಕ್ಸಸ್ ಮತ್ತೆ ನಿಮ್ಮ ಗ್ಯಾಲರಿ ಆಕ್ಸಸ್ ಎಲ್ಲ ತಗೊಂಡು ನಿಮ್ಮ ಮೊಬೈಲ್ ಅಲ್ಲಿರೋ ಫೋಟೋಗಳನ್ನ ಮತ್ತೆ ನಿಮ್ಮ ಮೊಬೈಲ್ ಅಲ್ಲಿರೋ ಚಾಟ್ಗಳನ್ನ ದುರುಪಯೋಗ ಮಾಡ್ಕೊಳ್ಳೋ ಸಾಧ್ಯತೆಗಳು ಇರುತ್ತೆ. ಆ ಎಲ್ಲಾ ಸಾಧ್ಯತೆಗಳನ್ನ ಒಡೆದಾಕ್ಬೇಕು, ಗ್ರಾಹಕರಿಗೆ ರಕ್ಷಣೆ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಈ ಒಂದು ಹೊಸ ನಿಯಮಗಳನ್ನ RBI ಇವಾಗ ಮಾಡಿದೆ. ಒಟ್ನಲ್ಲಿ ಇವಿಷ್ಟು ಚೇಂಜಸ್ ಏನಿದೆಯಲ್ಲ, ಇವಿಷ್ಟು 10 ಬದಲಾವಣೆಗಳು ಮೇ 1ನೇ ತಾರೀಕಿಂದ ಆಗ್ಲಿದೆ. ಈ ಬದಲಾವಣೆಗಳು ಕೆಲವೊಂದು ಕ್ರಾಂತಿಕಾರಕ ಬದಲಾವಣೆಗಳು ಅಂತ ಹೇಳ್ಬೋದು. ಇನ್ನು ಕೆಲವು ಒಂದು ರೀತಿಯಾದಂತ ಗ್ರಾಹಕರ ಜೋಬಿಗೆ ಕತ್ತರಿ ಹಾಕೋಂಥದ್ದು ಇರ್ಬೋದು. ಇನ್ನು ಕೆಲವು ಜನಕ್ಕೆ ಒಂದು ರೀತಿ ರಿಲೀಫ್ ಕೊಡುವಂಥದ್ದು ಮತ್ತೆ ಸಾಕಷ್ಟು ಬದಲಾವಣೆಗಳು ಒಂದು ರೀತಿಯಾದಂತಹ ಒಂದು ಸುಧಾರಣಾತ್ಮಕವಾದಂತಹ ಬೆಳವಣಿಗೆಗಳು ಕೂಡ ಆಗಿದಾವೆ. ಈ ಎಲ್ಲಾ ಬದಲಾವಣೆಗಳನ್ನ ಸರ್ಕಾರ ಜನರ ಹಿತದೃಷ್ಟಿಯಿಂದ ಮಾಡಿದೆ, ಜೊತೆಗೆ ದೇಶದ ಒಂದು ಆರ್ಥಿಕ ಸುಭದ್ರತಾ ಹಿತದೃಷ್ಟಿಯಿಂದ ಮಾಡ್ತಾ ಇದೆ. ಈ ವಿಚಾರವಾಗಿ ಏನಾದ್ರೂ ಕುಂದುಕೊರತೆಗಳಿದ್ರೆ ಆಯಾ ವಿಭಾಗಗಳಿಗೆ ಸಂಪರ್ಕ ಮಾಡಿ ಜನ ತಮಗೆ ಬೇಕಾದಂತ ಪರಿಹಾರ ಪಡ್ಕೊಬಹುದಾಗಿದೆ. ವೀಕ್ಷಕರ, ಇದು ಇವತ್ತಿನ ಎಕ್ಸ್ಪ್ಲೈನರ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.